ಶಿರ್ವಾ ಸಮೀಪದ ಪಿಲಾರ್ ಖಾನದ ನಿವಾಸಿ ಡೇವಿಡ್ ಡಿಸೋಜಾ ಅವರನ್ನ ಮುದರಂಗಡಿಯ ಅವರ ಕಚೇರಿ ಬಾಗಿಲಲ್ಲಿ ಗುಂಡಿಕ್ಕಿ ಹತ್ಯೆಗೈಯಲಾಗಿದೆ. ಈ ಪ್ರಕರಣದ ತನಿಖೆಯನ್ನು ಕೈಗೊಂಡಂತಹ ಕಾಪು ಇನ್ಸ್ಪೆಕ್ಟರ್ ಅಜ್ಮತ್ ಅಲಿ ನೇತೃತ್ವದ ಪೊಲೀಸ್ ತಂಡ ಮಹತ್ತರ ಪ್ರಗತಿಯನ್ನ ಸಾಧಿಸಿದೆ. ಹತ್ಯೆ ನಡೆದ ಮರುದಿನವೇ ಪ್ರಮುಖ 3 ಆರೋಪಿಗಳನ್ನ ಪೊಲೀಸರು ಬಂಧಿಸಿದರು. ಅದರಲ್ಲಿ ಒಬ್ಬಾತನ ಕಾಲಿಗೆ ಗುಂಡು ಹೊಡೆದು ಬಂಧಿಸಲಾಗಿತ್ತು. ಆತನ ಹೆಸರು ರಾಜು. ಆತ ಉತ್ತರ ಪ್ರದೇಶ ಮೂಲದವನು. ಆತ ಆಸ್ಪತ್ರೆಯಲ್ಲಿದ್ದು ತದನಂತರ ಗುಣಮುಖನಾಗಿ ಬಿಡುಗಡೆಗೊಂಡ ಬಳಿಕ ಆತನನ್ನ ಕಾಪು ಇನ್ಸ್ಪೆಕ್ಟರ್ ಅಜ್ಮತ್ ಅಲಿ ಅವರ ನೇತೃತ್ವದ ತಂಡ ವಿಚಾರಣೆ ನಡೆಸಿದೆ. ವಿಚಾರಣೆಯ ಸಂದರ್ಭದಲ್ಲಿ ಇಡೀ ಹತ್ಯಾ ಪ್ರಕರಣದ ಹಿನ್ನೆಲೆಗಳು ಒಂದೊಂದಾಗಿ ಬಯಲಿಗೆ ಬರತೊಡಗಿವೆ. ಹತ್ಯೆಗಾಗಿಯೇ ನಿಯೋಜಿತರಾಗಿದ್ದಂತಹ 3 ಶೂಟರ್ಗಳು ಸುಮಾರು 2 ತಿಂಗಳ ಹಿಂದೆಯೇ ಪಡುಬಿದ್ರಿ ಪರಿಸರಕ್ಕೆ ಬಂದು ಉಳಕೊಂಡಿದ್ದರು. ಅವರಿಗೆ ಆ ವ್ಯವಸ್ಥೆ ಮಾಡಿದ್ದು ಕಿಶೋರ್ ಪೂಜಾರಿ ಎರ್ಮಾಳಿನವರು. ಈ ಕಿಶೋರ್ ಪೂಜಾರಿ ಒಂದು ಕಾಲದಲ್ಲಿ ಮುಂಬೈನ ಭೂಗತ ಜಗತ್ತಿನಲ್ಲಿ ಗುರುತಿಸಿಕೊಂಡಿದ್ದಂತಹ ಹೇಮಂತ್ ಪೂಜಾರಿ ಅವರ ಸಹೋದರ. ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲ. ಆದರೂ ಕಿಶೋರ್ ಪೂಜಾರಿಗೆ ಹೇಮಂತ್ ಪೂಜಾರಿಯ ಹೆಸರಿನ ಆಧಾರದಲ್ಲಿ ಕೆಲವೊಂದು ಸಂಪರ್ಕಗಳು ಬೆಳೆದು ಬಂದಿತ್ತು. ಆ ಸಂಪರ್ಕಗಳ ಹಿನ್ನೆಲೆಯಲ್ಲಿ ಕಿಶೋರ್ ಪೂಜಾರಿ ಡೇವಿಡ್ ಅವರನ್ನು ಹತ್ಯೆಗೈಯಲು ಸಂಚು ರೂಪಿಸಿದ್ದರು ಎನ್ನುವುದು ಪೊಲೀಸ್ ತನಿಖೆಯಲ್ಲಿ ಬೆಳಕಿಗೆ ಬಂದಂತಹ ಸತ್ಯ. ಕಿಶೋರ್ ಪೂಜಾರಿ ಗುತ್ತಿಗೆದಾರನಾಗಿದ್ದು ಸಾಕಷ್ಟು ವರಮಾನ ಇರುವಂತಹ ವ್ಯಕ್ತಿ. ಪಡುಬಿದ್ರಿ ಬಳಿ ಕಟ್ಟಡ ನಿರ್ಮಾಣ ಕಾಮಗಾರಿಯ ಕಾಂಟ್ರಾಕ್ಟ್ ನಿರ್ವಹಿಸ್ತಾ ಇದ್ರು. ತಿಂಗಳೊಂದಕ್ಕೆ ಸುಮಾರು 5 ಲಕ್ಷ ರು ವರಮಾನ ಇದ್ದಂತಹ ವ್ಯವಹಾರ ಅದಾಗಿತ್ತು. ಆದರೂ ಅವರಿಗೆ UPSL ಒಳಗಡೆ ಕೆಲವೊಂದು ಕಾಂಟ್ರಾಕ್ಟ್ಗಳನ್ನು ಹಿಡಿಯಬೇಕಂತ ತವಕ ಇತ್ತು. ಆ ಆಸೆಗೆ ತಣ್ಣೀರು ಎರಚಿದ್ದು ಡೇವಿಡ್ ಡಿಸೋಜಾ. ಡೇವಿಡ್ ಡಿಸೋಜಾ ಅವರನ್ನು ನೇರ ಎದುರಿಸಲಿಕ್ಕೆ ಕಿಶೋರ್ ಪೂಜಾರಿಗೆ ಸಾಧ್ಯ ಇರಲಿಲ್ಲ. ಯಾಕಂತ ಹೇಳಿದ್ರೆ ಡೇವಿಡ್ ಡಿಸೋಜಾ ಅವರು ಸಹ ಸದಾ ಪಿಸ್ತೂಲನ್ನು ಸೊಂಟದಲ್ಲಿ ಇಟ್ಟುಕೊಂಡೇ ತಿರುಗಾಡಿಕೊಂಡು ಬರುತ್ತಿದ್ದವರು. 10 ಹಲವು ಕ್ರಿಮಿನಲ್ ಕೇಸುಗಳಲ್ಲಿ ಒಳಗೊಂಡಿದ್ದವರು. ಆದ್ದರಿಂದಾಗಿ ಡೇವಿಡ್ ಡಿಸೋಜಾ ಅವರನ್ನು ಉಪಾಯದಿಂದ ಕೊನೆಗಾಣಿಸಲೇಬೇಕು ಅಂತ ತೀರ್ಮಾನ ಮಾಡಿದಂತಹ ಕಿಶೋರ್ ಪೂಜಾರಿ ಅದಕ್ಕಾಗಿ ಸಂಪರ್ಕ ಮಾಡಿದ್ದೆ ಬಿಹಾರ ಶೇಖ್ಪುರದ ಸೂರಜ್ ಕುಮಾರ್ ಎಂಬವರನ್ನ. ಈ ಸೂರಜ್ ಕುಮಾರ್ ಸಹ ಗುತ್ತಿಗೆದಾರರಾಗಿ ಕೆಲಸ ಮಾಡುತ್ತಿರುವವರು. ಅವರಿಗೂ UPSLನ ಗುತ್ತಿಗೆದಾರರಿಗೂ ಕೆಲವೊಂದು ರೀತಿಯಲ್ಲಿ ಸಂಪರ್ಕಗಳಿತ್ತು. ಆ ಸಂಪರ್ಕದ ಹಿನ್ನೆಲೆಯಲ್ಲಿ ಡೇವಿಡ್ ಡಿಸೋಜಾ ಅವರಿಗೂ ಸೂರಜ್ ಕುಮಾರ್ ಅವರಿಗೂ ಪರಿಚಯ ಬೆಳೆದಿತ್ತು. ಈ ಪರಿಚಯದ ಹಿನ್ನೆಲೆಯಲ್ಲಿ ಕಿಶೋರ್ ಪೂಜಾರಿ ಅವರು ಸೂರಜ್ ಕುಮಾರ್ನಿಂದ ಹಣ ಪಡೆದುಕೊಂಡು ಡೇವಿಡ್ ಹತ್ಯೆಗೆ ಮುಹೂರ್ತ ನಿಗದಿಪಡಿಸಿದ್ರು. ಆದರೆ ಹತ್ಯೆ ಮಾಡುವವರು ಯಾರು ಎನ್ನುವ ಪ್ರಶ್ನೆಗೆ ಉತ್ತರವಾಗಿ ಸೂರಜ್ ಕುಮಾರ್ ಅವರೇ ಉತ್ತರ ಭಾರತದಿಂದ, ಅಂದರೆ ಬಿಹಾರ, ಉತ್ತರಾಖಂಡ್, ಉತ್ತರ ಪ್ರದೇಶ, ಈ 3 ರಾಜ್ಯಗಳಿಂದ 3 ಶೂಟರ್ಗಳನ್ನ ಎಂಗೇಜ್ ಮಾಡಿ ಪಡುಬಿದ್ರಿಗೆ ಕಳುಹಿಸಿದ. ಆ 3ರಿಗೆ ಕಿಶೋರ್ ಪೂಜಾರಿ ಅವರು ಪಡುಬಿದ್ರಿ ಪರಿಸರದಲ್ಲಿ ವಾಸ್ತವ್ಯಕ್ಕೆ ಅವಕಾಶ ಕಲ್ಪಿಸಿದ್ರು. ಅವರಿಗೆ ಹಣಕಾಸಿನ ನೆರವು ನೀಡಿದ್ರು. ಆ ಹಣಕಾಸಿನ ನೆರವು ನೀಡಲು ಅವರು ತನ್ನ ಪರಿಚಯದ ಇರ್ಷಾದ್ ಅವರನ್ನು ಬಳಸಿಕೊಂಡಿದ್ರು. ಇರ್ಷಾದ್ ಅವರಿಗೆ ಕಿಶೋರ್ ಪೂಜಾರಿ ನಗದಾಗಿ ಹಣ ಕೊಡ್ತಾ ಇದ್ರು. ಆ ಹಣವನ್ನು ಇರ್ಷಾದ್ ತನ್ನ ಪರಿಚಯದ ಯುವಕನ ಮೂಲಕ ಇವರ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್
ಮಾಡ್ತಾ ಇದ್ರು. ಆದ್ದರಿಂದಾಗಿ ಆ ವ್ಯವಹಾರಗಳು ನಾಜೂಕಾಗಿ ನಡೆದಿತ್ತು. ಇದೇ ಸಂದರ್ಭದಲ್ಲಿ ಹಂತಕರಿಗೆ ಬಳಸಲು ಒಂದು ಬೈಕ್ ಬೇಕು ಅನ್ನೋದು ಕಿಶೋರ್ ಪೂಜಾರಿಗೆ ಗೊತ್ತಿತ್ತು. ಹಂತಕರ ಅದನ್ನು ಕೇಳಿಯೂ ಇದ್ರು. ಅದಕ್ಕೆ ಬೇಕಾಗಿ ಕಿಶೋರ್ ಪೂಜಾರಿ ಆಯ್ಕೆ ಮಾಡಿದ್ದು ಬೈಂದೂರು ಸಮೀಪದ ಎಡ್ತರೆಯ ಬಾಳಿಹಿತ್ಲುವಿನ ಲೋಕೇಶ್ ತೇಜ ಕೊಠಾರಿ ಎಂಬವ. ಇವರಿಗೂ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲ. ಇವರು ಮುಂಬೈನಲ್ಲಿ ಕೆಲಸಕ್ಕಿದ್ದಂತಹ ಸಂದರ್ಭದಲ್ಲಿ ಕಿಶೋರ್ ಪೂಜಾರಿಯು ಮುಂಬೈನಲ್ಲಿ ಕೆಲಸಕ್ಕಿದ್ರು. ಅವರಿಬ್ಬರ ಮಧ್ಯೆ ಗೆಳೆತನ ಬೆಳೆದಿತ್ತು. ಅದು ಮುಂದುವರೆದುಕೊಂಡು ಬಂದಿತ್ತು. ಈ ಗೆಳೆತನದ ಆಧಾರದಲ್ಲಿ ಕಿಶೋರ್ ಪೂಜಾರಿ ಕೇಳಿದ್ರು ಎನ್ನುವ ಕಾರಣಕ್ಕಾಗಿ ಲೋಕೇಶ್ ತೇಜ್ ಕೊಠಾರಿ ಅವರು ಒಂದು ಬೈಕನ್ನು ಒದಗಿಸಿದ್ರು. ಅವರು ಮಾಡಿದ ತಪ್ಪು ಏನು ಅಂತ ಹೇಳಿದ್ರೆ, ಆ ಬೈಕಿನ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಬದಲಾವಣೆ ಮಾಡಿದ್ದು, ಅದರ ಇಂಜಿನ್ ನಂಬರ್ ಅನ್ನ ಉಜ್ಜಿ ತೆಗೆದದ್ದು. ಯಾಕಂತ ಹೇಳಿದ್ರೆ ಅದು ಕ್ರಿಮಿನಲ್ ಕೃತ್ಯಕ್ಕೆ ಬಳಸಲಾಗುವಂತಹ ಬೈಕು ಎನ್ನುವುದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಅದಕ್ಕಾಗಿ ಒಂದು ವೇಳೆ ಬೈಕ್ ಪತ್ತೆಯಾದರೆ ಅದರ ಒರಿಜಿನಲ್ ಓನರ್ ಯಾರು ಗೊತ್ತಾಗಬಾರದು ಎನ್ನುವ ಕಾರಣಕ್ಕಾಗಿ ಅದರ ಇಂಜಿನ್ ನಂಬರ್ ಅನ್ನು ಉಜ್ಜಲಾಗಿತ್ತು. ಅದಕ್ಕಾಗಿ ಈ ಪ್ರಕರಣದಲ್ಲಿ ಅವರು ಆರೋಪಿಯಾಗಿ ಸೇರಿಕೊಳ್ತಾ ಇದ್ದರು. ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ಬಿಹಾರಕ್ಕೆ ಹೋಗಿದ್ದಂತಹ ಕುಂದಾಪುರ ಪೊಲೀಸರ ತಂಡ ಸೂರಜ್ ಕುಮಾರ್ ಅವರನ್ನು ಅಲ್ಲಿ ವಶಕ್ಕೆ ತೆಗೆದುಕೊಂಡು ಕರ್ಕೊಂಡು ಬಂದಿದೆ. ನ್ಯಾಯಾಲಯಕ್ಕೆ ಹಾಜರುಪಡಿಸಿದೆ. ನ್ಯಾಯಾಲಯ ಅವರಿಗೆ ನ್ಯಾಯಾಂಗ ಬಂಧನ ವಿಧಿಸಿದೆ. ಇಲ್ಲಿಗೆ ಒಂದು ಹಂತ ಮುಗಿದಿದೆ. ಯಾಕಂತ ಹೇಳಿದ್ರೆ ತನಿಖೆಯ ಮಹತ್ವದ ಅಂಶಗಳು ಈಗಾಗಲೇ ಬೆಳಕಿಗೆ ಬಂದಿದೆ. ಒಟ್ಟು 8 ಮಂದಿ ಆರೋಪಿಗಳು ಈ ಪ್ರಕರಣದಲ್ಲಿ ನೇರವಾಗಿ ಶಾಮೀಲಾಗಿದ್ದಾರೆ ಎನ್ನುವುದು ಈವರೆಗಿನ ತನಿಖೆಯಲ್ಲಿ ಸ್ಪಷ್ಟವಾಗಿದೆ. ಆದರೆ ಈ ಆರೋಪಿಗಳಿಗೆ ಸಹಕಾರ ನೀಡಿದಂತಹ ಇನ್ನೂ ಹಲವು ಆರೋಪಿಗಳು ಹೊರಗಿದ್ದಾರೆ. ಅವರನ್ನು ಸಹ ಈ ಪ್ರಕರಣದ ಒಳಗೆ ಎಳೆದುಕೊಂಡು ಬರಲು ಪೊಲೀಸರ ತಂಡ ಶ್ರಮಿಸುತ್ತಿದೆ. ಇಡೀ ಡೇವಿಡ್ ಡಿಸೋಜ ಹತ್ಯೆ ಪ್ರಕರಣದಲ್ಲಿ ಚಲಾವಣೆಯಾದ ಒಟ್ಟು ಮೊತ್ತ ಕೇಳಿದ್ರೆ ಅಚ್ಚರಿ ಪಡಿಬೇಕು. ಯಾಕಂತ ಹೇಳಿದ್ರೆ ಕೇವಲ 2.5 ಇಂದ 3 ಲಕ್ಷದವರೆಗಿನ ಮೊತ್ತಕ್ಕಾಗಿ ಈ ಹತ್ಯೆ ನಡೆದಿದೆ. ಹತ್ಯೆಯ ಹಿನ್ನೆಲೆಯಲ್ಲಿದ್ದದ್ದು ಕೋಟ್ಯಂತರ ರು ಮೌಲ್ಯದ ಗುತ್ತಿಗೆ ವ್ಯವಹಾರ. ಆ ಗುತ್ತಿಗೆಯ ಆಧಾರದಲ್ಲಿ ಕೋಟ್ಯಂತರ ರು ಬಾಚಿಕೊಳ್ಳಬಹುದಾದಂತಹ ಅವಕಾಶಗಳು ಇತ್ತು. ಅದಕ್ಕೆ ಬೇಕಾಗಿ ಡೇವಿಡ್ ಡಿಸೋಜ ಅವರನ್ನು ನೇರವಾಗಿ ಎದುರಿಸಲು ಸಾಧ್ಯವಾಗದೆ ಈ ರೀತಿಯಾಗಿ ಯೋಜಿತ ರೀತಿಯಲ್ಲಿ ಹತ್ಯೆ ಮಾಡಲಾಗಿದೆ ಎನ್ನುವುದು ಈವರೆಗಿನ ತನಿಖೆಯಲ್ಲಿ ಬಯಲಿಗೆ ಬಂದಂತಹ ಸತ್ಯಗಳು. ತನಿಖೆ ಇನ್ನೂ ಮುಂದುವರೆದಿದೆ. ಕಾಪು ಇನ್ಸ್ಪೆಕ್ಟರ್, ಕುಂದಾಪುರ ಇನ್ಸ್ಪೆಕ್ಟರ್, ಉಡುಪಿ ಇನ್ಸ್ಪೆಕ್ಟರ್ ಎಲ್ಲರೂ ಸೇರಿಕೊಂಡು ಒಂದು ತಂಡವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ಇಡೀ ತಂಡಕ್ಕೆ SP ಹರಿರಾಮ್ ಶಂಕರ್ ಅವರು ಸೂಕ್ತ ಮಾರ್ಗದರ್ಶನ ನೀಡುತ್ತಿದ್ದರು. ಪ್ರತಿಯೊಂದು ಹಂತದಲ್ಲಿಯೂ ಸಹ SP ಅವರ ಗಮನಕ್ಕೆ ಬಾರದೆ, ಅವರ ಸೂಚನೆ ಇಲ್ಲದೆ ಯಾವುದೇ ರೀತಿಯ ಕಾರ್ಯಾಚರಣೆಯನ್ನ ಈ ತಂಡ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಆ ಕಾರ್ಯಾಚರಣೆಯ ಗೌಪ್ಯತೆಯನ್ನು ಸಹ ಪೊಲೀಸರು ಕಾಯ್ದುಕೊಂಡಿದ್ದಾರೆ. ಯಾವುದೇ ರೀತಿಯ ಒಂದು ಸಣ್ಣ ಸುಳಿವು ಸಹ ಪೊಲೀಸ್ ಇಲಾಖೆಯಿಂದ ಹೊರಗೆ ಬರ್ತಾ ಇಲ್ಲ. ಆದ್ದರಿಂದಲೇ ಪೊಲೀಸರಿಗೆ ಈ ಪ್ರಕರಣದಲ್ಲಿ ಈವರೆಗೆ ಒಟ್ಟು 8 ಮಂದಿಯನ್ನು ಬಂಧಿಸಲು ಸಾಧ್ಯ ಆಗಿದೆ. ಆದರೆ ಈ ಪ್ರಕರಣದಲ್ಲಿ ಇನ್ನಷ್ಟು ತನಿಖೆಯ ಅವಶ್ಯಕತೆ ಇದೆ. ಆ ತನಿಖೆಯ ಆಧಾರದಲ್ಲಿ ಇನ್ನಷ್ಟು ಮಂದಿ ಜೈಲಿಗೆ ಹೋಗುವುದಂತೂ ನಿಶ್ಚಿತ.